ವಾಸ್ತವದಲ್ಲಿ ಆ ಪಾರ್ಕು ಸಾರ್ವಜನಿಕ ಬಳಕೆಗೆ ಸಿಗಬೇಕಾದಂತಹ ಒಂದು ಸ್ವತ್ತಾಗಿತ್ತು. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಬಿಬಿಎಂಪಿಗೆ ಸೇರಿದಂತಹ ಈ ಪಾರ್ಕನ್ನು ಹೈಜಾಕ್ ಮಾಡಿದೆ. ಹೀಗಾಗಿ ಸ್ಥಳೀಯರು ಈ ವಿಚಾರವನ್ನು ತಿಳಿದು ಈಗ ವಿಪರೀತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿದು ಸುದ್ದಿ, ಯಾವುದಿದು ಪಾರ್ಕ್ ಅಂತ ನೋಡೋಣ ಬನ್ನಿ. ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ಬಿಬಿಎಂಪಿ ಪಾರ್ಕ್ ಒತ್ತುವರಿ. ಪಾಲಿಕೆ ಪಾರ್ಕ್ನಲ್ಲಿ ಕೋಚಿಂಗ್ ಸೆಂಟರ್. ಬಿಬಿಎಂಪಿಯಿಂದ ಶಾಲೆಗೆ ನೋಟಿಸ್. ನಂದಿನಿ ಲೇಔಟ್ನ ವಾರ್ಡ್ ನಂಬರ್ 45ರಲ್ಲಿರುವ ರಾಜೀವ್ ಗಾಂಧಿ ಉದ್ಯಾನವನ ಈ ಮೊದಲು ಬಿಬಿಎಂಪಿಗೆ ಸೇರಿತ್ತು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಈ ಪಾರ್ಕ್ ಒಳಭಾಗದಲ್ಲೇ ಪಾಲಿಕೆ ಬೋರ್ಡ್ ಕೂಡ ಹಾಕಿದೆ. ಆದ್ರೀಗ ಈ ರಾಜೀವ್ ಗಾಂಧಿ ಪಾರ್ಕ್ನ ವಿರುದ್ಧ ದಿಕ್ಕಿನಲ್ಲಿರುವ ಖಾಸಗಿ ಶಾಲೆಯೊಂದು ಒತ್ತುವರಿ ಮಾಡಿದೆ ಅಂತ ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ಶಿಕ್ಷಾ ನಿಕೇತನ್ ಅನ್ನುವ ಶಾಲೆ ಈ ಪಾರ್ಕ್ನ ನಿರ್ವಹಣೆ ಹೆಸರಲ್ಲಿ ಸುಪರ್ದಿಗೆ ತೆಗೆದುಕೊಂಡಿದ್ದು ಬರ್ಬರ್ತಾ ತಮ್ಮದೇ ಸ್ವತ್ತು ಅನ್ನುವಂತೆ ಪಾರ್ಕ್ ಅನ್ನ ಒತ್ತುವರಿ ಮಾಡಿ ಕ್ರಿಕೆಟ್ ಕೋಚಿಂಗ್ ಫೀಲ್ಡ್ ಅನ್ನ ಮಾಡ್ಕೊಂಡಿದ್ಯಂತೆ. ಎಲ್ಲ ನಿಯಮಾವಳಿಗಳನ್ನು ಒಂದು ಲೆಕ್ಕವಿಲ್ಲದೆ ಅದಕ್ಕೆ ಯಾವುದೇ ಒಂದು ಲಂಗು ಲಗಾಮ್ ಇಲ್ತಕ್ಕಂಥ ಇವತ್ತು ಶಿಕ್ಷಾ ವಿದ್ಯಾನಿಕೇತನ ಅಂತಕ್ಕಂಥ ಒಂದು ಶಾಲೆ ಸಂಪೂರ್ಣವಾಗಿ ರೆಸಿಡೆನ್ಷಿಯಲ್ ಲೇಔಟಲ್ಲಿ ನಡೀತಾ ಇದೆ. ಸರ್ಕಾರಿ ಉದ್ಯಾನವನ ಮೇಲ್ಗಡೆ ಹೈ ಟೆನ್ಷನ್ ವೈರ್ ಇದೆ, ಅಲ್ಲಿ ದೊಡ್ಡದಾಗಿ ಬೋರ್ಡು ಇದೆ ರಾಜೀವ್ ಗಾಂಧಿ ನಗರ ಉದ್ಯಾನವನ ಅಂತೇಳಿ. ಇದನ್ನು ಶಾಲೆ ಅವರು ತಮ್ಮ ಸ್ವಂತಕ್ಕೆ ಬಳಸ್ತಕ್ಕಂಥದ್ದು. ಒಳಗಡೆ ಎಷ್ಟು ಅವರು ಬ್ರೇಸನ್ ಆಗಿದ್ದಾರೆ ಅಂದರೆ ಕ್ರಿಕೆಟ್ ಪಿಚ್ಚು, ವಾಲಿಬಾಲ್ ಪಿಚ್ಚು, ಪೋಲು ಎಲ್ಲ ಹಾಕೊಂಡು ಅನಧಿಕೃತ ಈ ರೀತಿಯ ಒಂದು ದುಷ್ಟ ಒಂದು ಕಾಮನೆಯಿಂದ ಸರ್ಕಾರಿ ಜಾಗವನ್ನು ಒಡೆಯಬೇಕು ಅಂತಕ್ಕಂಥ ಸೋಲ್ ಉದ್ದೇಶದಿಂದ ಈ ಕೆಲಸವನ್ನು ಈ ಶಾಲೆ ಮಾಡ್ತಾ ಇದೆ. ಸರ್, ನಾನು ಶಿಕ್ಷಣ ನಿಕೇತನ ಪಕ್ಕದಲ್ಲಿರುವಂಥ 140ನ ಮನೆಯವನು, ನೈಬರು. ನನಗೆ ಬೆಳಗ್ಗೆ 6:30ರಿಂದ ಸಾಯಂಕಾಲ 6 ಗಂಟೆವರೆಗೂ 100-200 ಮಕ್ಕಳನ್ನ ಇಲ್ಲಿ ಆಟ ಆಡಿಸ್ತಾರೆ. ಇದರಿಂದ ನಮ್ಮ ಮನೆಯಲ್ಲಿ ಇರಲಿಕ್ಕೆ, ವಾಸ ಮಾಡಲಿಕ್ಕೆ ಯೋಗ್ಯನೇ ಇಲ್ಲ. ಇದರಿಂದ ನಾವು ಭಾಳ ದಿವಸ ಅವರಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ನವ್ರಿಗೆ ತಿಳಿಸಿದ್ದೇವೆ. ಮತ್ತು ಇವರ ಅವ್ರಿಗೂ ಸಹಿತ ಶಿಕ್ಷಣ ನಿಕೇತನ ಸ್ಕೂಲ್ ಅಡ್ಮಿನಿಸ್ಟ್ರೇಟರ್ಗೂ ಅವ್ರಿಗೂ ಹೇಳಿದ್ದೇವೆ. ಅವರು ಯಾವುದೇ ಕ್ರಮವನ್ನು ಜರುಗಿಸಿಲ್ಲ. ಹೇಳಿದಷ್ಟು ಇನ್ನೂ ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಸರ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ 40 ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದು ನಾನು ಇಲ್ಲಿ ನಿಶ್ಚಿತವಾಗಿ ಶಾಂತಿತೆ ಇರೋಕ್ಕಂತ ಬಂದಿದ್ದೀನಿ. ಮನೆಯಲ್ಲಿ ಯಾವುದೇ ಒಂದು ಮಕ್ಕಳಿರಲಿ ಅಥವಾ ಇನ್ನೊಂದಾಗಲಿ ಮನೆಯಲ್ಲಿ ಓದಲಿಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಸರ್. ಆ ಥರ ಗಲಾಟೆಗಳಾಗ್ತಾ ಇದೆ. ಇಲ್ಲಿನ ವಾಸ್ತವ ಚಿತ್ರಣ ನೋಡಿದ್ರೆ ಇದು ಸ್ಕೂಲಿಗೆ ಸೇರಿದ ಸ್ವತ್ತಲ್ಲ ಅನ್ನೋದು ಸಾಬೀತಾಗ್ತಿದೆ. ಇಷ್ಟೆಲ್ಲ ಇದ್ರೂ ಈ ಪಾರ್ಕ್ ಒತ್ತುವರಿ ಅಲ್ಲದೆ ವಾರ್ಡ್ 45ರ ಈ ಜಾಗ ಬಿಡಿಎ ಅಭಿವೃದ್ಧಿ ಮಾಡಿರೋ ಲೇಔಟ್. ಇದು ಬಿಡಿಎ ಯೆಲ್ಲೋ ಝೋನ್ ಕೂಡ ಹೌದು. ಯೆಲ್ಲೋ ಝೋನ್ಗಳಲ್ಲಿ ಕಮರ್ಷಿಯಲ್ ಹಾಗೂ ಶಿಕ್ಷಣ ಸಂಸ್ಥೆಗೆ ಅವಕಾಶ ಇರಲ್ಲ. ಹೇಗಿದ್ರೂ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಏನೋ ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸಮಗ್ರ ತನಿಖೆ ನೀಡುವಂತೆ ಅಕ್ಟೋಬರ್ 2023ರಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದು, ದಾಖಲೆ ಒದಗಿಸುವಲ್ಲಿ ವಿಫಲವಾದ್ರೆ ಶಾಲೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾವು ಬಿಡಿಎಗೂ ಕೂಡ ದೂರು ಕೊಟ್ಟಿದ್ದೀವಿ ಸರ್, ಕಾಪಿ ಇದೆ ನಮ್ಮ ಹತ್ರ. ಸರ್, ಬಿಡಿಎ ರೂಲ್ ಏನು ಹೇಳುತ್ತೆ ಅಂದರೆ ಸರ್, ಬಿಡಿಎ ನಿರ್ಮಿತ ಬಡಾವಣೆ ಆದ್ದರಿಂದ ಇದು ಯೆಲ್ಲೋ ಝೋನ್ ಆಗುತ್ತೆ ಸರ್. ಪ್ಯೂರ್ಲಿ ಇದು ವಸತಿ ಉದ್ದೇಶಕ್ಕೇ ಜಾಗವನ್ನು ಉಪಯೋಗಿಸಬೇಕಾಗ್ತದೆ ಸರ್. ಯೆಲ್ಲೋ ಝೋನ್ ಆದ್ದರಿಂದ ಮಾಡೋಕ್ಕೆ ಬರಲ್ಲ ಸರ್. ಒಂದು ವೈಲೇಷನ್ ಆಫ್ ಬಿಡಿಎ ರೂಲ್ಸ ಶಿಕ್ಷಣ ಇಲಾಖೆ ನಡೆಸ್ತಿರೋದು. ಸ್ಕೂಲ್ ಬಿಡಿಎ ರೂಲ್ಸ್ನ ವಾಲೇಟ್ ಮಾಡಿದ್ದಾರೆ. ಎರಡನೇದು ಸರ್, ಬಿಬಿಎಂಪಿ ಏನು ಹೇಳ್ತೇವೆ, ಪ್ಲ್ಯಾನ್ ಯಾವ ಉದ್ದೇಶಕ್ಕೆ ತೊಗೊಂಡಿರೋದವರು ರೆಸಿಡೆನ್ಷಿಯಲ್ ಹಾಸ್ಟೆಲ್ಗೆ ಅಂತ ಸರ್. ರೆಸಿಡೆನ್ಷಿಯಲ್ ಹಾಸ್ಟೆಲ್ ತೊಗೊಂಡು ಅವರು ಶಿಕ್ಷಣ ಶಾಲೆ ನಡೆಸೋದು ಬಿಬಿಎಂಪಿ ರೂಲ್ಗೂ ಕೂಡ ಅಗೇನಿಸ್ಟ್ ಸರ್. ನಾವು ಅದನ್ನು ಕೂಡ ಅಡಿಷನಲ್ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅವರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ ಸರ್. ಅವರು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಒಟ್ಟಾರೆ ಪಾಲಿಕೆಗೆ ಸೇರಿರುವ ಪಾರ್ಕ್ ಒತ್ತುವರಿ ಸೇರಿದಂತೆ ಹಲವು ಆರೋಪಗಳು ಈ ಸ್ಕೂಲ್ ಮೇಲೆ ಕೇಳಿಬರ್ತಾ ಇದೆ. ಈ ಬಗ್ಗೆ ಸಂಸ್ಥೆಯ ಆಡಳಿತ ಮಂಡಳಿಯವರನ್ನು ಕೇಳಿದ್ರೆ ಪ್ರತಿಕ್ರಿಯೆ ಕೊಡೋಕೆ ನಿರಾಕರಿಸ್ತಿದ್ದಾರೆ. ಎಲ್ಲ ಆರೋಪಗಳಿಗೆ ಹಾಗೂ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಸಂಸ್ಥೆಯೇ ಸ್ಪಷ್ಟನೆ ಕೊಡಬೇಕು. ಒಟ್ಟಾರೆ ಇಲ್ಲಿ ವೈಲೇಷನ್ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಬಿಬಿಎಂಪಿ ಅವರಾಗಿರ್ಬೋದು, ಹಾಗೆ ಬಿಡಿಎ ಅವರಾಗಿರ್ಬೋದು, ಯಾಕೆ ಇನ್ನೂ ಕೂಡ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.